BLD ಸಂಸ್ಥೆಯ AS ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2 ದಿನದ ಅಂತಾರಾಷ್ಟ್ರೀಯ ಮಟ್ಟದ ಹಿಂದಿ ಭಾಷಾ ವಿಚಾರ ಸಂಕಿರಣ. ದಿನಾಂಕ 10 ಮಾರ್ಚ್ 2023ರಂದು ವಿಜಯಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ BLDಯ AS ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಹಿಂದಿ ಭಾಷಾ ವಿಷಯದ ಮೇಲೆ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ BS ನಾವಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಮೆರಿಕ, ಲಂಡನ್, ಕೊಲ್ಲಾಪುರ ಅಲ್ಲದೆ 13 ರಾಜ್ಯದ ಹಿಂದಿ ಭಾಷಾ ಪರಿಣಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಿಂದಿ ಭಾಷೆಯು ರಾಷ್ಟ್ರಭಾಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಕೇವಲ ಮಾತನಾಡುವ ಭಾಷೆ ಇದಾಗಿದೆ ಎಂದು ತಿಳಿದ ಬಹಳಷ್ಟು ಜನರಿಗೆ ಈ ಭಾಷೆಯ ಇತಿಹಾಸ ಮತ್ತು ಹಿರಿಮೆ ಗರಿಮೆಗಳನ್ನು ತಿಳಿಯದ ಜನ ಸಾಕಷ್ಟು ಇದ್ದಾರೆ. ಆದ್ದರಿಂದ ಒಂದು ಭಾಷೆ ತನ್ನದೇ ಆದಂಥ ಮೂಲ ತಳಹದಿಯನ್ನು ಹೊಂದಿರುತ್ತದೆ ಎನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಆಯಾ ಭಾಷೆಯ ವಿಷಯಗಳ ಮೇಲಿಂದ ಮೇಲೆ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ನಡೆಯುತ್ತಿದ್ದರೆ ಅದರ ವಿಶಾಲತೆ ಮತ್ತು ಅದರ ಶ್ರೀಮಂತಿಕೆ ತಿಳಿಯುತ್ತದೆ. ಆ ಹಿನ್ನೆಲೆಯಲ್ಲಿ BLD ಸಂಸ್ಥೆಯ AS ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ SP ಕಲಾ ಹಾಗೂ KCP ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಮುಂಬೈ ಹಿಂದಿ ಅಕಾಡೆಮಿ ಮುಂಬೈ ಅವರ ಸಹಯೋಗದಲ್ಲಿ ಸಮಕಾಲೀನ ಹಿಂದಿ ಭಾಷೆ ಮತ್ತು ಸಾಹಿತ್ಯದ ವಿವಿಧ ಆಯಾಮಗಳು ಎಂಬ ವಿಷಯ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಲಾಯಿತು. ಇದರ ಸಾರಥ್ಯವನ್ನು ಡಾಕ್ಟರ್ ಮಹಾನಂದ ಪಾಟೀಲ್ ಅವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ BS ನಾವಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. Which is made by ASP Commerce College, and no way they have got succeeded in organizing this kind of conference. Why? Because there are more than 14 representations from the outside India. So big number of participants from the other nations, and it shows that the success of this international conference, because within India itself, within the state itself, within the district itself, people are not ready to attend this kind of conference at this particular juncture. And during this time, good number of participants from the other states, good number of participants from the outside country are participating in this particular seminar, that too in the language which we are referring. So I congratulate wholeheartedly for organizing this particular conference here. ನಂತರ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದ ಹಿಂದಿ ಭಾಷಾ ವಿಶ್ರಾಂತ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಚವ್ಹಾಣ್, ಹಿಂದಿ ಭಾಷೆಯ ರೊಟ್ಟಿ ಉಣ್ಣುವ ನಾನು ಒಂದು ಮಾತನ್ನು ಹೇಳುತ್ತೇನೆ. ಪ್ರಸ್ತುತ ದಿನಮಾನದಲ್ಲಿ ಅತ್ಯಂತ ಅನುಕರಣೀಯ ಭಾಷೆಯಾದ ಇಂಗ್ಲಿಷ್ ಕೇವಲ 150 ಶಬ್ದಗಳಿಂದ ಪ್ರಾರಂಭವಾಗಿ ತಮಗೆ ಹೊಂದಿಕೊಳ್ಳುವ ಅನ್ಯ ಭಾಷೆಯ ಪದಗಳನ್ನು ಅವರು ಮುಕ್ತವಾಗಿ ಸ್ವೀಕರಿಸುವುದನ್ನು ಕಲಿತು ಇಂದು ಅತ್ಯಂತ ಪ್ರಚಲಿತ ಭಾಷೆ ಎನ್ನುವಂತಾಗಿದೆ. ಅಂತಹ ಸ್ವೀಕೃತ ಮನೋಭಾವ ನಮ್ಮಲ್ಲಿ ಇಲ್ಲದ ಕಾರಣ ನಮ್ಮ ಭಾಷೆಯನ್ನು ನಾವು ಬೆಳೆಸುವಲ್ಲಿ ಉದಾಸೀನತೆ ಹೆಚ್ಚಿರುವುದರಿಂದ ಹಿಂದಿ ಭಾಷೆಯನ್ನು ಸ್ವತಂತ್ರ ಪೂರ್ವದಿಂದಲೂ ಬಳಸುತ್ತಿದ್ದರೂ ಇನ್ನೂ ಅದನ್ನು ಎಳೆಯುತ್ತಲೇ ಇರುವುದು ನಮ್ಮ ದುರ್ದೈವ ಎಂದರು. अंग्रेजी का इतिहास अगर देखें तो सिर्फ 150 शब्दों से भाषा शुरू हुई थी लंदन में, सिर्फ आरंभ में 150 शब्द. उसके बाद व्यापार के बहाने देश और दुनिया भर में जो इन्होंने जमीन नापी, तो उसके बाद जहां से शब्द मिला ले लिया. अंग्रेजी की सबसे बड़ी खासियत हिंदी की रोटी खाने वाला बता रहा है कि उसमें स्वीकृति ज्यादा है, उदारता ज्यादा है, और हमें वो उदारता कम थी, इसलिए हमने अपनी भाषा का नुकसान कराया. ಮುಖ್ಯ ಅತಿಥಿಗಳಾಗಿ ಮುಂಬೈ ಹಿಂದಿ ಅಕಾಡೆಮಿಯ ಅಧ್ಯಕ್ಷರಾದ ಪವನ್ ತಿವಾರಿ ಅವರು 2 ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಿಂದಿ ಭಾಷೆಯ ಮೇಲೆ ಆಯೋಜಿಸಿದ್ದು ತುಂಬ ಪ್ರಶಂಸನೀಯ ವಿಚಾರವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಕಾಲೀನ ಹಿಂದಿ ಸಾಹಿತ್ಯ ವಿವಿಧ ವಿಮರ್ಶೆ ಎಂಬ ಸಂಶೋಧನಾ ಗ್ರಂಥ ಮತ್ತು ಅಕ್ಷಯ ಭಟ್ಟು ಸಭ್ಯತಾ ಕಿ ವಿಸಂಗತಿಯ ಎಂಬ 2 ಪುಸ್ತಕಗಳನ್ನು BLD ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ RB ಕೋಟ್ನಾಳ್ ಅವರು ಲೋಕಾರ್ಪಣೆಗೊಳಿಸಿದರು. ಅಲ್ಲದೆ ನಗರದಲ್ಲಿ ಹಿಂದಿ ಭಾಷೆಯನ್ನು ಉಳಿಸಿ ಬೆಳೆಸಲು ಎಲೆಮರೆಯ ಕಾಯಿಯಂತೆ ನೀತಾ ಎ ರುಣವಾಲ್ ಅವರು ಜೀತು ಎನ್ನುವ ಹೆಸರಿನ ಹಿಂದಿ ಗ್ರಂಥಗಳ ಗ್ರಂಥಾಲಯಗಳನ್ನು ತೆರೆದು ಹಿಂದಿ ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರಿಂದ ಕಾರಣ ಅವರನ್ನು ಇಲ್ಲಿ ಸನ್ಮಾನಿಸಲಾಯಿತು.
ಅಮೆರಿಕದ ಪತ್ರಕರ್ತೆ ಹಾಗೂ ಅನುವಾದಕಿ ಡಾಕ್ಟರ್ ನೀತಾ ಕಪೂರ್ ಮತ್ತು ಲಂಡನ್ ಹಿಂದಿ ಕಥಾ ಲೇಖಕಿ ಅರುಣಾ ಸಬ್ಬರ್ವಾಲ್ ಅವರು 2 ದಿನದ ಅಂತಾರಾಷ್ಟ್ರೀಯ ಹಿಂದಿ ಭಾಷಾ ವಿಚಾರ ಸಂಕಿರಣದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಈ ರೀತಿ ಹಂಚಿಕೊಂಡರು. पाटिल जी का जो कि एक सूत्रधार रही है सबको बुलाने में और सारा प्रबंध करने में. इसके अतिरिक्त मैं कहूँगी कि मेरे लिए बहुत इमोशनल टाइम था. मैंने जब राष्ट्रीय गान सुना तो आप इमेजिन कर सकते हो कि 50 साल बाद मैं इतनी बड़ी सभा में राष्ट्रीय गान सुन रही हूँ. मैं तो इतनी इमोशनल हो गई कि रो पड़ी. और मुझे सब ने इतना वार्म वेलकम दिया है, इतना प्यार दिया है कि जो कभी तुम सोच भी नहीं सकते. तो मैं और सबसे ज़्यादा मैं आभारी हूँ कि हमारे युवा पीढ़ी का जो लोग सब इकट्ठे हुए जिन्होंने सुना, उनके बिना तो कोई कॉन्फ्रेंस हो ही नहीं सकती थी. वो ना आते तो हमारी कॉन्फ्रेंस नहीं होनी थी. उनका बहुत बड़ा इसमें योगदान है. और मैं भविष्य में ही चाहती हूँ, मेरा अनुरोध है अपनी युवा पीढ़ी से कि अपनी संस्कृति, अपनी विरासत में मिली भाषा, संतों के गोद में पली भाषा को हमें संभाल कर रखना है. जब सब खुल गया है, हालात अच्छे हो गए हैं, तो हम लोग इस तरह से मिलें और एक दूसरे के विचारों को जानें और आगे बातचीत करें कि हिंदी भाषा को, साहित्य को आगे बढ़ाने के लिए हमें किस तरह से योगदान देना है. जैसे आज का विषय था साहित्य का समाज में जो योगदान है, उसमें हम प्रवासियों ने क्या किया, क्योंकि हम प्रवासी हैं, बाहर रहते हैं, तो हम प्रवासियों के योगदान के ऊपर बात हुई, पत्रकारिता के ऊपर बात हुई. तो ये ऐसे विषय हैं जो आज के नौजवानों को जानना चाहिए कि हम कहाँ से आ रहे हैं, हमारी जड़ें कहाँ हैं और हमें कहाँ आगे कितनी दूर तक जाना है. ಈ ಕಾರ್ಯಕ್ರಮ ತಮ್ಮ ಸಂಸ್ಥೆಯ ಅಡಿಯಲ್ಲಿ ಆಯೋಜನೆಗೊಂಡ ವಿಷಯವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್.ಜಿ. ರೂಢಿಗೆ ಅವರು ಕನ್ನಡ ಟೈಮ್ಸ್ ಚಾನೆಲ್ನೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡರು. ಹಿಂದಿ ಭಾಷೆಯ ರಾಷ್ಟ್ರ ಭಾಷೆಯಾಗಿದ್ದು ಅದರ ಒಂದು ಪ್ರಯುಕ್ತ ಒಂದು ಅತ್ಯಂತ ಉಪಯುಕ್ತವಾದಂಥ ಒಂದು ಭಾಷಾ ಚರ್ಚೆ ನಡೆಯಬೇಕನ್ನುವಂಥ ಉದ್ದೇಶದಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನದಲ್ಲಿ ಪ್ರಮುಖ ವಿಷಯವೆಂದರೆ ಅನಿತಾ ಕಪೂರ್ ಲಂಡನ್ನಿಂದ ಹಾಗೂ ಅರುಣಾ ಸಬರ್ವಾಲ್ ಅಮೆರಿಕಾದಿಂದ ವಿಶೇಷವಾಗಿ ಆಗಮಿಸಿ ತಮ್ಮ ಹಿಂದಿ ಭಾಷೆಯ ಪ್ರಾವೀಣ್ಯತೆಯನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿವಿಧ ರಾಜ್ಯಗಳಿಂದ ಸಾಕಷ್ಟು ಹಿಂದಿ ಭಾಷೆಯ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ PhD ಪದವೀಧರರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸುಮಾರು 166 ಜನ ರಿಜಿಸ್ಟ್ರೇಷನನ್ನು ಮಾಡಿ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. 2ನೇ ದಿನದ ವಿಚಾರ ಸಂಕಿರಣದ ನಂತರ ಸಮಾರೋಪ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಾದ ಪ್ರೊಫೆಸರ್ ಬಸವರಾಜ್ ಬೆಳಗಲಿ ಅವರ ವಚನ ಗಾಯನಕ್ಕೆ ಪ್ರೊಫೆಸರ್ ಸುಭಾಷ್ ಚಂದ್ರ ಕನ್ನೂರ್ ಅವರ ತಬಲಾ ಸಾಥ್ ನೀಡಿದ್ದು ಸಮಾರೋಪದ ವಿಶೇಷವಾಗಿತ್ತು. ಅದೇ ರೀತಿ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ಎಲ್ಲರ ಗಮನ ಸೆಳೆದವು. To this college during NAC visit. 15 मार्च donation दिए कॉलेज NAC ಈ ಕಾರ್ಯಕ್ರಮದಲ್ಲಿ ಎಸ್ಬಿ ಕಲಾ ಮತ್ತು ಕೆಸಿಪಿ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ.ಎಸ್. ಚೌಗಲೆ, ಹಿಂದಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಎಸ್.ಜಿ. ತಾಳಿಕೋಟಿ, ಎಂ.ಎಸ್. ಜಳಕಿ, ವಿ.ಎಸ್. ಬಗ್ಲಿ, ಡಾಕ್ಟರ್ ಆರ್.ಎಂ. ಮಿರ್ದೆ, ಡಾಕ್ಟರ್ ಬಸವರಾಜ್ ಬೆಳಗಲಿ, ಐ.ಬಿ. ಚಿಪ್ಪಲಕಟ್ಟಿ, ಪಿ.ಎಸ್. ತೋಣೂರ್, ಡಾಕ್ಟರ್ ಭಕ್ತಿ ಮಹೇಂದ್ರಕರ್, ಡಾಕ್ಟರ್ ಭಾರತಿ ಮಠ್, ಎಸ್.ಎ. ಪಾಟೀಲ್, ವಿಜಯ್ ಕುಮಾರ್, ಪ್ರದೀಪ್, ವಿನಯ್ ಚಿಕ್ಕರೆಡ್ಡಿ, ಮಲ್ಲಿಕಾರ್ಜುನ್, ವೀಣಾ ಮೋರೆ, ಡಾಕ್ಟರ್ ರಾಜಶೇಖರ್ ಜಾಧವ್, ಡಾಕ್ಟರ್ ಗಂಗಾಧರ್ ಗೈಂಡ್, ಡಾಕ್ಟರ್ ಅಶೋಕ್ ಸೂರ್ಯವಂಶಿ, ಕಚೇರಿ ಅಧೀಕ್ಷಕ ಎಸ್.ಪಿ. ಕೊಣ್ಣೂರ್, ಡಾಕ್ಟರ್ ಸಂಜಯ್ ರಾಠೋಡ್,
ಡಾಕ್ಟರ್ ಮೀನಾಕ್ಷಿ ಪಾಟೀಲ್, ಡಾಕ್ಟರ್ ಕೆ.ಎ. ಪಾಟೀಲ್, ಡಾಕ್ಟರ್ ಸಿದ್ದಿಕಿ, ಸತೀಶ್ ಮುರ್ನಾಳ್ ಮತ್ತು ಪ್ರೊಫೆಸರ್ ಚಿದಾನಂದ್ ಬೆಹಟ್ಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.